ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ. ಏನೋ ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಿರಲ್ಲ ಹಿಂದೂ ಧರ್ಮನ. ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ಥರ ಇದೆ. ಅನಂತಕುಮಾರ್ ಹೆಗಡೆ ಅವರೇ, ಮೈಂಡ್ ಯುವರ್ ಟಂಗ್. ಏನಂದ್ರಿ? ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ. ಇದೆಂಥ ಹೇಳಿಕೆ? ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಮಿನಿಸ್ಟರ್ ಆದಾಗ ನೀರಿಲ್ಲದೆ ಇರೋ ಬಾವಿ ಕೊಟ್ಟುಬಿಟ್ಟಿದ್ದಾರೆ ಅಂದ್ರಿ. ಅದ್ರ ಇಂಟೆನ್ಷನ್ ಏನಪ್ಪ? ಅನಂತಕುಮಾರ್ ಹೆಗಡೆ ಅವರೇ, ನಾಲಿಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು. ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಎಲ್ಲ ಆಡಬಾರ್ದು. ಇನ್ನು ಮೈಸೂರು MP ಪ್ರತಾಪ್ ಸಿಂಹ ಅವರು ಇದ್ದಾರೆ. ಅವ್ರಿಗೆ BJPಲಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಿದೆ. ಈಗ ಏನಾದರೂ ಮಾಡಿ BJPಯಲ್ಲಿ ಟಿಕೆಟ್ ತಗೋಬೇಕು. ಇವ್ರು ಬಾಯಿ ಚಪಲದಿಂದ ಲಾಸ್ಟ್ ಟೈಮ್ ಮಿನಿಸ್ಟರ್ ಪೋಸ್ಟು ಕಳ್ಕೊಂಡ್ರು. ನಾನು ಹೇಳೋದು, ನಿನ್ನೆ ಅವರೊಂದು ಮಾತು ಹೇಳ್ತಾರೆ ಮೀಡಿಯಾದಲ್ಲಿ, ಸಿದ್ದರಾಮಯ್ಯನವರು ನಮಗೆ ಟಾರ್ಗೆಟ್ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರೆ. ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್, ನಮಗೂ ನೀನೇ ಟಾರ್ಗೆಟ್. ಇನ್ನು ನಿನ್ನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ? ಅನಂತಕುಮಾರ್ ಹೆಗಡೆ ಒಂದು ಮುಖ್ಯಮಂತ್ರಿಗಳಿಗೆ 45 ವರ್ಷದ ಅನುಭವ ಇರೋ ಮಾತಾಡೋವಾಗ ಬನ್ನಿ ಮಾತಾಡೋಣ, ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ. ನಿಮ್ಮ ಮನ್ ಕಿ ಬಾತ್ ಜೊತೆ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ. 10 ವರ್ಷ UPA ಗೌರ್ಮೆಂಟ್ ಏನು ಮಾಡಿದೆ, UPA 1 UPA 2 ಅಂತ ನಾವು ಹೇಳ್ತೀವಿ. ನೀವು 10 ವರ್ಷ ಏನು ಮಾಡಿದ್ದೀರ ಅಂತ ಬನ್ನಿ. ರಾಮ ಮಂದಿರ ವಿಚಾರ ತೆಗಿತೀರಾ, ಧರ್ಮದ ವಿಚಾರ ತೆಗಿತೀರಾ. ನಾವು ಹಿಂದೂ ಧರ್ಮದವ್ರಿ, ನಮಗೂ ಶ್ರೀರಾಮ ಆರಾಧ್ಯ ದೈವ, ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು. ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಾ ಇದ್ದೀರಾ. ಇದೆಲ್ಲ ಸರಿ ಇರಲ್ಲ ಅನಂತಕುಮಾರ್ ಹೆಗಡೆ ಅವರೇ. ನಿಮ್ಮ ಬಾಯಿ ಚಪ್ಪಲನ್ನು ಮುಂದುವರಿಸ್ತೀವಿ ಅಂದರೆ ಮುಂದುವರಿಸಿ. ನೀವು ಒಂದು ಮಾತಾಡಿದ್ರೆ 4 ಮಾತಾಡೋದು ನಮಗೂ ಗೊತ್ತು. ನೋಡೋಣ ಫೈಟ್ ಎಲ್ಲಿಗೋಗಿ ನಿಲ್ಲುತ್ತೋ. ವಿ ಆರ್ ರೆಡಿ. ಅನಂತಕುಮಾರ್ ಹೆಗಡೆ ಅವರೇ, ಚಾಲೆಂಜಿಗೆ ರೆಡಿ. ತಾಕತ್ತಿದ್ರೆ ಬನ್ನಿ ಮಾತಾಡೋಣ.